ಸ್ಕೂಲ್ಗೆ ಡೈಲಿ ಮ್ಯಾಮ್ ಕರ್ಕೊಂಡು ಬರ್ತಾರೆ. ಹೌದಾ? ಡೈಲಿ ಇವರೇ ಡ್ರಾಪು ಮತ್ತೆ ಪಿಕಪ್ ಮಾಡ್ತಾರಾ? ಎಸ್ ಮ್ಯಾಮ್. ನೀವು ಮೇಡಮ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಅನ್ಸುತ್ತಾ ಇದು ವಿಷಯ? ಹೌದು. ಹೆವಿ ಆಗಲ್ವಾ ನಿಮಗೆ? ರಿಸ್ಕ್ ಆಗಲ್ವಾ ಜಾಸ್ತಿ? ಇಲ್ಲ, ರಿಸ್ಕ್ ಆದ್ರೂ ಅದು ನಮ್ಮ ಶಾಲೆಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ ನಾವು ಶಿಕ್ಷಕರಾಗಿ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಸೊ ಮಕ್ಕಳು ಲಾಸ್ಟ್ ಇಯರ್ ನಮ್ಮ ಸ್ಕೂಲಿಗೆ ಬಂದಿದ್ದು, ಅವರು ರೀಸೆಂಟಾಗಿ ಸ್ಕೂಲಿಂದ ಸ್ವಲ್ಪ ದೂರ ಒಂದು ಲೇಔಟಲ್ಲಿ ಶಿಫ್ಟ್ ಆಗ್ತಾರೆ. ಸೊ ಮಕ್ಕಳಿಗೆ ಬರೋದು ಕಷ್ಟ ಅಂತ ಅವ್ರ ಪೇರೆಂಟ್ಸ್ ಬಂದು ಕೇಳ್ಕೊಳ್ತಾರೆ. ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು ಕಷ್ಟ ಆಗ್ತಿದೆ, ಅದಕ್ಕೆ ನಾವು ರೆಗ್ಯುಲರ್ ಆಗಿ ಕಳಿಸ್ತಾ ಇಲ್ಲ, ನನ್ನ ಹತ್ರ ಗಾಡಿ ಇಲ್ಲ ಅಂತೆಲ್ಲ ಬಂದು ಅವ್ರ ಪೇರೆಂಟ್ಸ್ ಹೇಳ್ಕೊಂಡ್ರು. ಅದಕ್ಕೆ ಸರಿ ಆಯಿತು ಬಿಡಿ, ನಾನೇ ಮಕ್ಕಳನ್ನ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ ಸ್ಕೂಲ್ಗೆ, ಮತ್ತು ಸಂಜೆ ವಾಪಸ್ ಬಿಡ್ತೀನಿ ಅಂತ ಹೇಳಿದ್ದೀನಿ. ಸೊ ಡೈಲಿ ಮಕ್ಕಳನ್ನ ರೆಡಿ ಮಾಡಿರ್ತಾರೆ, 9 ಗಂಟೆಗೆಲ್ಲ ಮಕ್ಕಳು ಕಾಯ್ಕೊಂಡು ನಿಂತಿರ್ತಾರೆ. ಸೊ ಮಕ್ಕಳನ್ನ ಪಿಕಪ್ ಮಾಡಿಕೊಂಡು ಅವ್ರ ಮನೆಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ತುಂಬ ಖುಷಿಯಾಗಿ ಎಲ್ಲ ಆ್ಯಕ್ಟಿವಿಟೀಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಚೆನ್ನಾಗಿ ಡೇ ಎಲ್ಲ ಸ್ಪೆಂಡ್ ಮಾಡ್ತಾರೆ ಎಲ್ಲ ಫ್ರೆಂಡ್ಸ್ ಜೊತೆ, ಟೀಚರ್ಸ್ ಜೊತೆ ಚೆನ್ನಾಗಿ ಕಲಿತಾರೆ. ಮತ್ತೆ ಸಂಜೆ ವಾಪಸ್ಸು ಅವ್ರ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ. ಓಕೆ ಓಕೆ. ನಿಮ್ಗೇನು ಅನ್ಸುತ್ತೆಪ್ಪ ಇದ್ರ ಬಗ್ಗೆ? ನಿಮ್ಮ ಮಾಮ್ ಚೆನ್ನಾಗಿ ಕರ್ಕೊಂಬರ್ತಾರೆ, ಅಲ್ಲೆಲ್ಲ ಖುಷಿಯಾಗಿ ಚೆನ್ನಾಗಿ ಊಟ ಕೊಡ್ತಾರಾ? ಎಸ್ ಮ್ಯಾಮ್. ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ನಿಮ್ಮನ್ನೆಲ್ಲ? ಓಕೆ ಓಕೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ರಿ ಮೇಡಮ್. ಹಿಂಗೆ ಮಾಡಿ ಚೆನ್ನಾಗಿ ಒಳ್ಳೆ ಸ್ಕೂಲ್ಗೆ ಹೆಸರು ತಗೊಂಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ಅಲ್ಲಿ ದೂರದಲ್ಲಿ ಅವ್ರ ಮನೆ ಕಾಣಿಸ್ತಾ ಇದೆ, ಮಕ್ಕಳ ಮನೆ, ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ. ನೋಡಿ, ಯಾವುದು ಮನೀಷಾ ಮನೆ? ಅಲ್ಲಿ ಟ್ಯಾಂಕ್ ತರ ಇದೆಯಲ್ಲ ದೊಡ್ಡ ಪಿಲ್ಲರು, ಅದೇ ಮನೀಷಾ ಮತ್ತು ರಾಜನ್ ರಾಜ್ ಅವರ ಮನೆ. ನೋಡಿ ಇದ್ದೇನೆ. ಇವರು ಬೇರೆ ರಾಜ್ಯದಿಂದ ಇಲ್ಲಿ ಕೆಲಸಕ್ಕೋಸ್ಕರ ಬಂದು ಇದ್ದಾರೆ. ಸೊ ಈ ಮಕ್ಕಳು ಇಲ್ಲಿ ವಾಸ ಮಾಡ್ತಿದ್ದಾರೆ ಈ ಮನೇಲಿ. ಯಾರಿರ್ತಾರೆ ಇವಾಗ ಮನೇಲಿ ಮನೀಷಾ? ಮನೆಯಲ್ಲಿ ಅಮ್ಮ, ಅಪ್ಪ, ಇಳ್ಕೊಳ್ಳಿ. ಅಕ್ಕ. ನಿಮ್ಮಪ್ಪ ಬಂದ್ರಲ್ಲಿ, ಇಳ್ಕೊಳ್ಳಿ. ಒಳ್ಳೆ ರಿಸ್ಕ್ ತಗೋತಿದ್ದೀರಾ ಮೇಡಮ್ ನೀವು. ಹೌದು, ಅವ್ರ ಪೇರೆಂಟ್ಸ್ ಅಲ್ಲಿ ಇದ್ದಾರೆ ನೋಡಿ, ನಮಸ್ಕಾರ ಮಾಡ್ತಿದ್ದಾರೆ. ಹೌದಾ? ಬಾಯ್ ಮಾ. ನಮಸ್ತೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ರೆಡಿ ಇರಿ. ಓಕೆ, ಬಾಯ್. ಮೇಡಮ್, ಇವತ್ತು ನಮ್ಮ ತಾಯಿ ತೀರ ಹೋಗಿದ್ದಾರ ಅಂತ ಮಾಂಗಡಿ ಹೋಗ್ತಾ ಇದ್ದೀನಿ ನಾನು ಈಗ. ನಾಳೆ ಲೇಟ್ ಆಗತ್ತಾ ಮೇಡಮ್ ಅಲ್ಲಿಂದ ಬರೋಕೆ? ನಾಳೆ ರಜೆ ತಗೊಂತೀರಾ? ಬೇಗ ಬಂದ್ರೆ ಫೋನ್ ಮಾಡ್ತೀನಿ, ಸರಿ. ಇಲ್ಲ ಅಂದ್ರೆ ಲೇಟ್ ಇವತ್ತು ಆಗ್ಲಿಲ್ಲ ನಾಳೆ ಬಂದು ಮಾಡ್ತೀವಿ. ಓಕೆ ಓಕೆ. ಇವ್ರಿಗೋಸ್ಕರ ಈಗ ಇಲ್ಲಿದ್ದೀನಿ, ಮಧ್ಯದಲ್ಲಿ ಫೋನ್ ಮಾಡೋಕೆ ಆಗ್ಲಿಲ್ಲ. ಸರಿ, ಫೋನ್ ಮಾಡಿ ನಾಳೆ ಬೇಗ ಬೆಳಿಗ್ಗೆ. ಬಂದ್ರೆ ಫೋನ್ ಮಾಡ್ತೀನಿ, ಲೇಟ್ ಆಗಿದ್ರೆ ಫೋನ್ ಮಾಡ್ತೀನಿ ನಾನು. ಓಕೆ ಓಕೆ. ಸರಿ ಮೇಡಮ್, ಬಾಯ್ ಬಾಯ್ ಬಾಯ್. ನೋಡಿ, ಇಷ್ಟೆಲ್ಲ ರಿಸ್ಕ್ ತಗೊಂಡು ನೀವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಓಕೆ ಮೇಡಮ್, ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.